ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಡಿಕೆಶಿಯ ಜೀವನ ಮಂತ್ರ ಫಲಿಸಿದೆ. ಡಿಕೆಶಿಗೆ ದೇವರಲ್ಲಿ ಅಪಾರವಾದಂತಹ ನಂಬಿಕೆ, ಭಕ್ತಿ ಭಾವ, ಧರ್ಮ ಶ್ರದ್ಧೆಯನ್ನೇ ಮೈದಳಿಸಿಕೊಂಡಿರುವಂತಹ ಆಸ್ತಿಕ. ಸಿಎಂ ಸಿಂಹಾಸನಾರೋಹಣದ ಬಳಿಕ ಡಿಕೆಶಿ ದೇಗುಲ ಸಂಚಾರ ಮುಂದುವರೆದಿದೆ. ಇವತ್ತು ಆರಾಧ್ಯ ದೈವ ಜೊತೆಗೆ ಇಷ್ಟ ದೈವ ನೊಣವಿನಕೆರೆ ಅಜ್ಜಯ್ಯನಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನ ಸಲ್ಲಿಕೆ ಮಾಡಿದ್ದಾರೆ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮವನ್ನ ಭಕ್ತಿ ಶ್ರದ್ಧೆಯಿಂದ ಮಾಡಿದಂಥ ಡಿಕೆಶಿಗೆ ಕೊನೆಗೂ ಫಲ ಸಿಕ್ಕಿದೆ. ಸಿಎಂ ಗದ್ದುಗೆಯ ಕನಸು ಕಂಡಿದ್ದ, ಹರಕೆ ಹೊತ್ತಿದ್ದ ರಾಜ್ಯಾಧಿಪತಿ ಡಿಕೆಶಿ ಈಗ ನಾಡದೊರೆ. ನೂರಾರು ದೇವರನ್ನ ಪೂಜಿಸಿದ್ರೂ ಸಿಎಂ ಡಿಕೆಶಿಗೆ ನೊಣವಿನಕೆರೆ ಅಜ್ಜಯ್ಯ ಅಂದ್ರೆ ತುಸು ಹೆಚ್ಚೇ ಭಕುತಿ. ಬದುಕಿಗೆ ಬೆಳಕಾದ ಅಜ್ಜಯ್ಯನಿಗೆ ಉಘೆ ಉಘೆ ಅಂತಿದ್ದಾರೆ. ಪ್ರಾರ್ಥನೆಗೆ ಫಲ ಕೊಟ್ಟ ಅಜ್ಜಯ್ಯನಿಗೆ ಡಿಕೆಶಿ ನಮೋ. ನೊಣವಿನಕೆರೆ ಅಜ್ಜಯ್ಯನಿಗೆ ಕುಟುಂಬ ಸಮೇತ ಪೂಜೆ. ಎಸ್, ಕನಸು ನನಸಾಗಿದೆ. ಹೀಗಿದ್ರೂ ದೇವರನ್ನ ಮರೆಯದ ಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ಡಿಕೆಶಿ ಬದುಕಿನ ಮಾರ್ಗದರ್ಶಕ ದೈವ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ನೊಣವಿನಕೆರೆಯಲ್ಲಿ ನೆಲೆಯಾಗಿರುವಂಥ ಅಜ್ಜಯ್ಯನ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಪತ್ನಿ ಉಷಾ ಸೇರಿದಂತೆ ಕುಟುಂಬಸ್ಥರ ಜೊತೆ ಆಗಮಿಸಿ ವಿಶೇಷ ಪೂಜೆ ಪುನಸ್ಕಾರವನ್ನ ನೆರವೇರಿಸಿದ್ದಾರೆ. ಮಲ್ಲಘಟ್ಟ ಕೆರೆ ಕಾಮಗಾರಿ ವೀಕ್ಷಿಸಿದ ಸಿಎಂ ಡಿಕೆಶಿ. ಇದಕ್ಕೂ ಮುನ್ನ ಸಿಎಂ ಡಿಕೆಶಿ ತುರುವೇಕೆರೆ ತಾಲೂಕಿನ ಅತಿದೊಡ್ಡ ಮಲ್ಲಘಟ್ಟ ಕೆರೆಯ ಕಾಮಗಾರಿಯನ್ನ ವೀಕ್ಷಣೆ ಮಾಡಿದ್ರು. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಆಗಮಿಸಿದ್ದ ಡಿಕೆಶಿಗೆ ಜಿಲ್ಲೆಯ ಮುಖಂಡರು ಅದ್ಧೂರಿ ಸ್ವಾಗತ ಕೋರಿದ್ರು. ಬಳಿಕ ನೂತನ ಸಿಎಂಗೆ ಪೊಲೀಸರು ಗೌರವ ವಂದನೆಯನ್ನ ಸಲ್ಲಿಸಿದ್ರು. ಬಳಿಕ ಕೆರೆ ದಡಕ್ಕೆ ತೆರಳಿದ ಸಿಎಂ ಡಿಕೆಶಿ ಪುಷ್ಪಾರ್ಚನೆ ಮೂಲಕ ಗಂಗೆಗೆ ನಮಿಸಿದ್ರು. ಇದೇ ವೇಳೆ ನೊಣವಿನಕೆರೆ ಮಠದ ಸ್ವಾಮೀಜಿ ಕೂಡ ಉಪಸ್ಥಿತರಿದ್ದು ಸಿಎಂ ಡಿಕೆಶಿ ಸ್ವಾಮೀಜಿಯ ಆಶೀರ್ವಾದವನ್ನ ಪಡೆದ್ರು. ಬಳಿಕ ಮಲ್ಲಘಟ್ಟ ಕೆರೆ ಬಳಿ ಇರುವಂತಹ ಗಂಗಾಧರೇಶ್ವರ ಸ್ವಾಮೀಜಿಗೆ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದವನ್ನ ಸ್ವೀಕರಿಸಿದ್ರು. ಮಲ್ಲಘಟ್ಟ ಕೆರೆ ವೀಕ್ಷಣೆ ಬಳಿಕ ಮಧ್ಯಾಹ್ನ 3 ಗಂಟೆಗೆ ತುಮಕೂರಿನ ಬುರುಡೆಘಟ್ಟಕ್ಕೆ ಆಗಮಿಸಿದ್ರು. ಸಂಜೆ 5 ಗಂಟೆ ವೇಳೆಗೆ ನೊಣವಿನಕೆರೆ ಅಜ್ಜಯ್ಯನ ಮಠಕ್ಕೆ ಆಗಮಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ರಾತ್ರಿ 8 ಗಂಟೆಯವರೆಗೂ ನೊಣವಿನಕೆರೆಯಲ್ಲೇ ಉಳಿದು ಬಳಿಕ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ರು. ಒಟ್ಟಾರೆ ಕಾಯುವ ದೇವರ ನೆನೆಯುವುದು ಭಕ್ತನ ಕಾಯಕ. ಸಿಎಂ ಗಾದಿಯಲ್ಲಿ ಡಿಕೆಶಿಗೆ ಅನೇಕ ಸವಾಲುಗಳಿವೆ. ಸಂಕಷ್ಟ ನಿವಾರಣೆಗಾಗಿ ಹಾಗೂ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿ ಧನ್ಯರಾಗಿದ್ದಾರೆ. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.